May I come in? ನೀವು ನಮ್ಮ ಚಾನಲ್ನಲ್ಲಿ ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ರೆ ವಿಡಿಯೋ ಕೆಳಗಿರುವ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಆಗ ಮಾತ್ರ ನಾವು ಮುಂದೆ ಅಪ್ಲೋಡ್ ಮಾಡುವ ವಿಡಿಯೋ ನೋಟಿಫಿಕೇಶನ್ ನಿಮ್ಮ ಮೊಬೈಲ್ ಹಾಗೂ ಡೆಸ್ಕ್ಟಾಪ್ಗೆ ಬರುತ್ತೆ. ಹಾಯ್ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಯಾವುದ್ರ ಬಗ್ಗೆ ನೋಡ್ತೀವಿ ಅಂದ್ರೆ ವೈಬ್ರೇಷನ್ ಡ್ಯಾಂಪರ್ ನ ಬಗ್ಗೆ ನೋಡ್ತೀವಿ. ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕಂಟಿನ್ಯೂಸ್ ಆಗಿ ನೋಡಿ, ಆಗ ಮಾತ್ರ ಅರ್ಥ ಆಗುವುದು. ವೈಬ್ರೇಷನ್ ಡ್ಯಾಂಪರ್ ನ ಸ್ಟೋಕ್ ಬ್ರಿಡ್ಜ್ ಡ್ಯಾಂಪರ್ ಅಂತ ಕೂಡ ಕರೀತಾರೆ. ಈ ಸ್ಟೋಕ್ ಬ್ರಿಡ್ಜ್ ಡ್ಯಾಂಪರ್ ನ ದಕ್ಷಿಣ ಕ್ಯಾಲಿಫೋರ್ನಿಯಾದಲ್ಲಿ US ಇಂಜಿನಿಯರ್ ಆಗಿದ್ದ ಜಾರ್ಜ್ H ಸ್ಟೋಕ್ ಬ್ರಿಡ್ಜ್ ಅವರು 1920ರಲ್ಲಿ ಈ ಸ್ಟೋಕ್ ಬ್ರಿಡ್ಜ್ ಡ್ಯಾಂಪರ್ ನ ಕಂಡುಹಿಡಿತಾರೆ. ಈ ವೈಬ್ರೇಷನ್ ಡ್ಯಾಂಪರ್ ನ HT ಲೈನ್ ಹಂಗಂದ್ರೆ 33 kV 66 kV ಲೈನ್ ಗಳಲ್ಲಿ ಯೂಸ್ ಮಾಡ್ತಾರೆ. ಗಾಳಿ ಬೀಸುವುದರಿಂದ ಓವರ್ ಹೆಡ್ ಟ್ರಾನ್ಸ್ಮಿಷನ್ ಲೈನ್ ನಲ್ಲಿ ವೈಬ್ರೇಷನ್ ಅಥವಾ ಆಸಿಲೇಷನ್ ಕ್ರಿಯೇಟ್ ಆಗುತ್ತೆ. ಸೊ ಅದನ್ನ ಕಡಿಮೆ ಮಾಡೋದಕ್ಕೆ ಈ ವೈಬ್ರೇಷನ್ ಡ್ಯಾಂಪರ್ ನ ಯೂಸ್ ಮಾಡ್ತಾರೆ. ಈ ವೈಬ್ರೇಷನ್ ಡ್ಯಾಂಪರ್ ಯೂಸ್ ಮಾಡಿಲ್ಲ ಅಂದ್ರೆ ಟ್ರಾನ್ಸ್ಮಿಷನ್ ಲೈನ್ ನಲ್ಲಿ ವೈಬ್ರೇಷನ್ ಅಥವಾ ಆಸಿಲೇಷನ್ ಕ್ರಿಯೇಟ್ ಆಗಿ ACSR ಕಂಡಕ್ಟರ್ ಗೆ ಡ್ಯಾಮೇಜ್ ಮಾಡುತ್ತೆ. ಆಲ್ಮೋಸ್ಟ್ ಟ್ರಾನ್ಸ್ಮಿಷನ್ ಲೈನ್ ಅಲ್ಲಿ ACSR ಕಂಡಕ್ಟರ್ ನ ಯೂಸ್ ಮಾಡ್ತಾರೆ. ಈ ವೈಬ್ರೇಷನ್ ಡ್ಯಾಂಪರ್ ಹೇಗೆ ವರ್ಕ್ ಆಗುತ್ತೆ ಅಂದ್ರೆ ಟ್ರಾನ್ಸ್ಮಿಷನ್ ಲೈನ್ ಅಲ್ಲಿ ಐಯೋಲಿನ್ ಎಂಬ ವೈಬ್ರೇಷನ್ ಕ್ರಿಯೇಟ್ ಆಗುತ್ತೆ. ಈ ವೈಬ್ರೇಷನ್ ನ ವೈಬ್ರೇಷನ್ ಡ್ಯಾಂಪರ್ ಅಬ್ಸರ್ವ್ ಮಾಡಿ ಆ ವೈಬ್ರೇಷನ್ ನ ರೆಡ್ಯೂಸ್ ಮಾಡುತ್ತೆ. ಇದು ಫುಲ್ ಕಂಪ್ಲೀಟ್ ಆಗಿ ಆ ವೈಬ್ರೇಷನ್ ನ ಕಡಿಮೆ ಮಾಡಲ್ಲ. ಇದರಿಂದ ಕಂಡಕ್ಟರ್ ಗೆ ಡ್ಯಾಮೇಜ್ ಆಗಲ್ಲ. ಈಗ ಟೈಪ್ಸ್ ಆಫ್ ಡ್ಯಾಂಪರ್ಸ್ ನ ಬಗ್ಗೆ ನೋಡೋಣ. ಮೊದಲನೇದು ಸ್ಟೋಕ್ ಬ್ರಿಡ್ಜ್ ಡ್ಯಾಂಪರ್, ಎರಡನೇದು ELGRA ಡ್ಯಾಂಪರ್, ಮೂರನೇದು ಟೆಸ್ನೆಲ್ ಡ್ಯಾಂಪರ್, ನಾಲ್ಕನೇದು ಏರೋ ಡ್ಯಾಂಪರ್, ಐದನೇದು ಸ್ಪೇಸರ್ ಡ್ಯಾಂಪರ್. ಸ್ಪೇಸರ್ ಡ್ಯಾಂಪರ್ ಅಲ್ಲಿ 3 ಟೈಪ್ಸ್ ಇದೆ. ಒಂದನೇದು ಟ್ವಿನ್ ಸ್ಪೇಸ್ ಡ್ಯಾಂಪರ್, ಎರಡನೇದು ಟ್ರಿಪಲ್ ಸ್ಪೇಸರ್ ಡ್ಯಾಂಪರ್, ಮೂರನೇದು ಕ್ವಾಡ್ರಪಲ್ ಸ್ಪೇಸ್ ಡ್ಯಾಂಪರ್. ನಾವು ಸಾಮಾನ್ಯವಾಗಿ ಸ್ಟೋಕ್ ಬ್ರಿಡ್ಜ್ ಡ್ಯಾಂಪರ್, ಟ್ವಿನ್ ಸ್ಪೇಸರ್ ಡ್ಯಾಂಪರ್ ಮತ್ತು ಕ್ವಾಡ್ರಪಲ್ ಸ್ಪೇಸ್ ಡ್ಯಾಂಪರ್ ನ ಟ್ರಾನ್ಸ್ಮಿಷನ್ ಲೈನ್ ನಲ್ಲಿ ನೋಡಿರ್ತೀವಿ. ಸ್ಟೋಕ್ ಬ್ರಿಡ್ಜ್ ಡ್ಯಾಂಪರ್ ನ ಬಗ್ಗೆ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಲಾಗಿದೆ. ಈಗ ಸ್ಪೇಸರ್ ಡ್ಯಾಂಪರ್ ನ ಬಗ್ಗೆ ನೋಡೋಣ. ಸ್ಪೇಸರ್ ಡ್ಯಾಂಪರ್ ನ ಏಕೆ ಯೂಸ್ ಮಾಡ್ತೀವಿ ಅಂದ್ರೆ ಎರಡು ಕಂಡಕ್ಟರ್ ನ ಮಧ್ಯೆ ಸ್ಪೇಸ್ ನ ಮೇಂಟೈನ್ ಮಾಡಲು ಮತ್ತು ಎರಡು ಕಂಡಕ್ಟರ್ ಗಳು ಒಂದಕ್ಕೊಂದು ಆಗಬಾರದಂತ ಯೂಸ್ ಮಾಡ್ತೀವಿ. ಹಾಗೂ ವೈಬ್ರೇಷನ್ ಮತ್ತು ಆಸಿಲೇಷನ್ ಕ್ರಿಯೇಟ್ ಆದಾಗ ಅದನ್ನ ರೆಡ್ಯೂಸ್ ಮಾಡಲು ಯೂಸ್ ಮಾಡ್ತೀವಿ. ಈ ಸ್ಟೋಕ್ ಬ್ರಿಡ್ಜ್ ಡ್ಯಾಂಪರ್, ಟ್ವಿನ್ ಸ್ಪೇಸರ್ ಡ್ಯಾಂಪರ್ ಮತ್ತು ಕ್ವಾಡ್ರಪಲ್ ಸ್ಪೇಸ್ ಡ್ಯಾಂಪರ್ ನ HT ಲೈನ್ ಹಂಗಂದ್ರೆ 33 kV 66 kV ಓವರ್ ಹೆಡ್ ಟ್ರಾನ್ಸ್ಮಿಷನ್ ಲೈನ್ ಅಲ್ಲಿ ಯೂಸ್ ಮಾಡಿರ್ತಾರೆ. ಈಗ ಈ ಸ್ಟೋಕ್ ಬ್ರಿಡ್ಜ್ ಡ್ಯಾಂಪರ್ ಅಥವಾ ವೈಬ್ರೇಷನ್ ಡ್ಯಾಂಪರ್ ಹೇಗೆ ವರ್ಕ್ ಆಗುತ್ತೆ ಅಂತ ಒಂದು ವಿಡಿಯೋ ನೋಡೋಣ. ಈಗ ಈ ಟ್ರಾನ್ಸ್ಮಿಷನ್ ಲೈನ್ ಅಲ್ಲಿ ವೈಬ್ರೇಷನ್ ಆಗ್ತಾ ಇದೆ. ಆ ವೈಬ್ರೇಷನ್ ಡ್ಯಾಂಪರ್ ಅಬ್ಸರ್ವ್ ಮಾಡಿ ವೈಬ್ರೇಷನ್ ರೆಡ್ಯೂಸ್ ಮಾಡುತ್ತೆ. ಈ ವೈಬ್ರೇಷನ್ ಇಮಿಡಿಯೇಟ್ಲಿ ರೆಡ್ಯೂಸ್ ಮಾಡಲ್ಲ, ಸ್ವಲ್ಪ ಟೈಮ್ ತಗೊಳುತ್ತೆ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಡೌಟ್ ಬಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೂ ನಮ್ಮ ಚಾನೆಲ್ ನಲ್ಲಿ ಎಲೆಕ್ಟ್ರಿಕಲ್ ಸಂಬಂಧಪಟ್ಟ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದೀವಿ. ನಿಮಗೆ ಯಾವುದಾದ್ರೂ ಎಲೆಕ್ಟ್ರಿಕಲ್ ವಿಷಯದ ಬಗ್ಗೆ ಗೊತ್ತಿಲ್ಲ ಅಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ನಾವು ಆ ವಿಷಯದ ಬಗ್ಗೆ ವಿಡಿಯೋ ಅಪ್ಲೋಡ್ ಮಾಡ್ತೀವಿ.